ಹಲೋ ಗಾಯ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾವು ಮಧುರೈಯಿಂದ ರಾಮೇಶ್ವರಂಗೆ ಹೋಗ್ತಾ ಇದ್ದೀವಿ. ನಮ್ಮ ಜರ್ನಿ ಆಲ್ರೆಡಿ ಸ್ಟಾರ್ಟ್ ಆಗಿದೆ. ನಮ್ಮದು ಮಧುರೈದು ಕಂಪ್ಲೀಟ್ ವ್ಲಾಗ್ ಇದೆ. ಇನ್ ಕೇಸ್ ಯಾರಾದರೂ ನೋಡಿಲ್ಲ ಅಂತಂದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀವಿ. ದಯವಿಟ್ಟು ಒಂದೇ ಸತಿ ನೋಡಿ, ಲೈಕ್, ಸಬ್ಸ್ಕ್ರೈಬ್ ಆ್ಯಂಡ್ ಶೇರ್ ಮಾಡಿ. ಇವಾಗ ನಿಮಗೆ ಆಲ್ರೆಡಿ ಬೀಚ್ ವ್ಯೂ ಕಾಣಿಸ್ತಾ ಇರ್ಬೋದು. ಸೊ ನಾವು ರಾಮೇಶ್ವರಂ ಹತ್ತತ್ರ ಇದ್ದೀವಿ. ಆ್ಯಂಡ್ ವೆದರ್ ತುಂಬ ಚೆನ್ನಾಗಿತ್ತು, ಕೂಲಾಗಿದೆ. ಸ್ವಲ್ಪ ಲೈಟಾಗಿ ಮಳೆನೂ ಬರ್ತಾಯಿತ್ತು. ಚೆನ್ನಾಗಿದೆ ವೆದರು. ನಿಮ್ಗೆ ಆಲ್ರೆಡಿ ಬೋಟ್ಗಳು ಕಾಣಿಸ್ತಾ ಇರ್ಬೋದು ಬೀಚಲ್ಲಿ. ಈಗ ನಾವು ಹೋಗ್ತಿರೋದೇ ಪಂಬನ್ ಬ್ರಿಡ್ಜ್ ಮೇಲೆ. ಸೊ ಇವಾಗ ನೀವು ನೋಡ್ಬೋದು, ನಿಮಗೆ ಕಾಣಿಸ್ತಾ ಇರೋದು ಬಂದು ರೈಲ್ವೆ ಟ್ರ್ಯಾಕು. ಸಮುದ್ರದ ಮಧ್ಯದಲ್ಲಿ ಮಾಡಿದ್ದಾರೆ ಇದನ್ನೇ ರೀಸೆಂಟಾಗಿ ಮೋದಿ ಅವರು ಬಂದು ಇನಾಗ್ರೇಟ್ ಮಾಡಿದಂಥದ್ದು. ಈಗ ನಾವೇನು ಹೋಗ್ತಾ ಇದ್ದೀವಿ ಇದೇ ಪಂಬನ್ ಬ್ರಿಡ್ಜ್. ಆ್ಯಂಡ್ ನೀವು ನೋಡ್ಬೋದು ವ್ಯೂ ಎರಡೂ ಸೈಡು ಸಮುದ್ರ ಇದೆ, ಮಧ್ಯದಲ್ಲಿ ಬೀಚಲ್ಲಿ ರೋಡ್ ಮಾಡಿರೋದು. ಅದ್ರ ಮೇಲೆ ನಾವು ಇವಾಗ ಹೋಗ್ತಾ ಇದ್ದೀವಿ. ವ್ಯೂ ಮಾತ್ರ ತುಂಬ ಚೆನ್ನಾಗಿದೆ. ಎಷ್ಟೊಂದು ಬೋಟ್ಗಳಿದೆ, ತುಂಬ ಅಂದರೆ ತುಂಬಾ ಬ್ಯೂಟಿಫುಲ್ ಆಗಿದೆ. ಈಗ ನೀವು ನೋಡ್ಬೋದು ನಿಜವಾಗ್ಲೂ ಆ ಟ್ರ್ಯಾಕ್ ನಾನು ನಿಮ್ಗೇನು ಹೇಳ್ದೆ ಅಲ್ಲ, ಅದ್ರ ಮೇಲೆ ಟ್ರೈನ್ ಕೂಡ ಪಾಸ್ ಆಗ್ತಾ ಇದೆ. ಫೈನಲಿ ರಾಮೇಶ್ವರಂಗೆ ಬಂದಿದ್ದೀವಿ. ಇವಾಗ ಇದು ಬಸ್ ಸ್ಟ್ಯಾಂಡು. ನಿಮ್ಗೆ ಇವಾಗ ಇಲ್ಲೊಂದು ಬಸ್ ಇದೆ, ಡೈರೆಕ್ಟು ಸಿಟಿ ಬಸ್ ಥರ. ಇದು ಬಂದು ಡೈರೆಕ್ಟು ದೇವಸ್ಥಾನ ಹತ್ರನೇ ಹೋಗುತ್ತೆ. ದೇವಸ್ಥಾನ ಹತ್ರ ನಾವು ರೂಮ್ಸ್ ನೋಡೋದಕ್ಕೆ ಈಸಿ ಆಗುತ್ತೆ. ನಮಗೆ ಇವಾಗ ಒಂದು ಸ್ವಲ್ಪ ಹೊತ್ತು, ಒಂದು 5 ನಿಮಿಷದಲ್ಲಿ ಹೊರಡುತ್ತೆ. ಬಟ್ ತುಂಬ ಚೆನ್ನಾಗಿತ್ತು. ಮಳೆ ಬರ್ತಾ ಇದೆ. ಸೊ ಇವಾಗೇನು ಮಳೆ ಕಾಣಿಸ್ತಾ ಇಲ್ಲ. ಇವಾಗ ಹೋಗಿ ಇಟ್ಕೊಬೇಕು. ಸೊ ನಾವಿವಾಗ ರಾಮೇಶ್ವರಂ ರೀಚ್ ಆಗಿದ್ದೀವಿ. ರೂಮಲ್ಲಿ ಚೆಕ್ಇನ್ ಆಗಿ ಫ್ರೆಶ್ ಅಪ್ ಆಗಿ ನಾವಿವಾಗ ಡೈರೆಕ್ಟಾಗಿ ಬಂದಿರೋದೆ ಅಗ್ನಿತೀರ್ಥಕ್ಕೆ. ಇದು ಸಮುದ್ರ, ಬಟ್ ಏನಂದರೆ ಇಲ್ಲಿ ಸ್ನಾನ ಮಾಡಿಕೊಂಡು ದೇವ್ರ ದರ್ಶನ ಮಾಡಬೇಕು ಅಂತ ಹೇಳ್ತಾರೆ. ಸೊ ನಾವು ಡೈರೆಕ್ಟಾಗಿ ಅಗ್ನಿತೀರ್ಥಕ್ಕೆ ಬಂದಿದ್ದೀವಿ. ಇವಾಗ ನೀವು ನೋಡ್ಬೋದು, ನಿಮಗೇನು ಕಾಣಿಸ್ತಿದೆಯಲ್ಲ ಸಮುದ್ರ, ಇದೇ ಅಗ್ನಿತೀರ್ಥ. ಇಲ್ಲಿ ಸ್ನಾನ ಮಾಡಿಕೊಂಡು ಸೊ ನಾವಿವಾಗ ಡೈರೆಕ್ಟಾಗಿ ಟೆಂಪಲ್ಗೆ ಹೋಗಿ ಅಲ್ಲಿ ದೇವ್ರ ದರ್ಶನ ಮಾಡ್ಕೊತೀವಿ. ಓಕೆ ಗಾಯ್ಸ್, ಇವಾಗ ದರ್ಶನ ಎಲ್ಲ ಆಯಿತು. ಒಳಗಡೆ ನಮಗೇನೂ ಕ್ಯಾಪ್ಚರ್ ಮಾಡೋಕ್ಕಾಗಲ್ಲ, ಬಿಕಾಸ್ ಇಲ್ಲಿ ಯಾವುದೇ ರೀತಿ ಎಲೆಕ್ಟ್ರಾನಿಕ್ ಐಟಮ್ಸ್ ಆಗಿರ್ಬೋದು, ಗ್ಯಾಜೆಟ್ಸ್ ಆಗಿರ್ಬೋದು ಏನೂ ಅಲೋ ಮಾಡೋದಿಲ್ಲ. ಸೊ ನಾವೇನೂ ಕ್ಯಾಪ್ಚರ್ ಮಾಡೋಕ್ಕಾಗಲಿಲ್ಲ. ಈಗ ನೀವೇನು ನೋಡ್ತಾ ಇದ್ದೀರಾ ಇದೇ ರಾಜಗೋಪುರ, ದ ಮೇನ್ ಎಂಟ್ರೆನ್ಸ್ ಆಫ್ ದ ಟೆಂಪಲ್. ಫೈನಲಿ ನಮಗೆ ದರ್ಶನ ಎಲ್ಲ ತುಂಬ ಚೆನ್ನಾಗಾಯಿತು. ಅಲ್ಲಿ ನಮ್ಗೆ ಯಾವುದೇ ಥರದ್ದು ಎಲೆಕ್ಟ್ರಾನಿಕ್ ಐಟಮ್ಸು ಅಲೋಡಿಲ್ಲ. ನಾವೆಲ್ಲ ದರ್ಶನ ಎಲ್ಲ ಮುಗಿಸ್ಕೊಂಡು ಆಚೆ ಬಂದಾದಮೇಲೆ ನಿಮಗೆ ಒಂದು ವಿಡಿಯೋ ಮಾಡಬೇಕು ಅಂತ ಅಂದ್ಬಿಟ್ಟೆ ನಾನು ಅಂದ್ಕೊಂಡಿದ್ದೆ. ಅದು ಏನು ಅಂತಂದರೆ, ರಾಮೇಶ್ವರಮಲ್ಲಿ ದೇವಸ್ಥಾನದ್ದು ಒಂದು ಹಿಸ್ಟಾರಿಕಲ್ ಇದೆ. ಅದು ಏನು ಅಂದರೆ, ಅದು ಒಂದು ಜ್ಯೋತಿರ್ಲಿಂಗ. ಇದು ಬಂದು ನಾನು ನೋಡ್ತಾ ಇರೋದು 4ನೇ ಜ್ಯೋತಿರ್ಲಿಂಗ. ಇದು 3 ಜ್ಯೋತಿರ್ಲಿಂಗ ಆಲ್ರೆಡಿ ನೋಡಿದ್ದೆ ನಾನು. ಕೆಲವು ರೀಸನ್ಸಿಂದ ನನಗೆ ಅಲ್ಲಿ ವಿಡಿಯೋ ಮಾಡೋಕ್ಕಾಗಲಿಲ್ಲ. ನನಗೆ ಅದಕ್ಕೋಸ್ಕರ ನಾನು ಅದನ್ನು ವ್ಲಾಗ್ ಆಗಲಿ ಏನಾಗಲಿ ನಾನು ಮಾಡಲಿಲ್ಲ. ನಾನು ಅದನ್ನು ಇವಾಗ ರಾಮೇಶ್ವರಂ ಟಾಪಿಕ್ ಬರೋಣ ಅಂದರೆ, ಇವಾಗ ರಾಮೇಶ್ವರಂದು ಹಿಸ್ಟಾರಿಕಲ್ ಏನು ಅಂದರೆ, ನಮಗೆ ಅಲ್ಲಿ 22 ಬಾವಿ ನೀರಿದೆ. ಅಲ್ಲಿ ಒಂದೊಂದು ಬಾವಿಗೂ ಒಂದೊಂದು ಮಹತ್ವಗಳಿದೆ. ಅಲ್ಲಿ ಬಂದು ಒಂದು ನೀರು ಟೇಸ್ಟ್ ನಿಮ್ಗೆ ನೋಡ್ಬೋದು ಸ್ನೇಹಿತರೆ, ತುಂಬ ಚೆನ್ನಾಗಿದೆ. ಒಂದು ನೀರು ಇದ್ದಂಗೆ ಇನ್ನೊಂದು ನೀರಿಲ್ಲ. 22 ಬಾವಿಗೂ 22 ಥರದ್ದು ಟೇಸ್ಟ್ ಕಾಣಿಸುತ್ತೆ. ನೀವು ಯಾವಾಗಾದ್ರೂ ನೀವು ರಾಮೇಶ್ವರಂಗೆ ಹೋಯ್ತು ಅಂದರೆ ದಯವಿಟ್ಟು ನೀವು ಮರಿದೆ 22 ಬಾವಿ ನೀರು ನಿಮ್ಗೆ ತಗೊಳ್ಳೇಬೇಕು. ಅದು ಏನು ಅಂದರೆ, ನಿಮಗೆ ಸ್ನಾನ ಮಾಡ್ಕೊಂತು ಅಂದರೆ ನಿಮ್ಗೆ ಅಂತರಾತ್ಮ ಶುದ್ಧಿ ಮತ್ತು ದೇಹ ಶುದ್ಧಿ ಎರಡೂ ಚೆನ್ನಾಗಾಗತ್ತೆ ನಿಮಗೆ. ಮತ್ತು ಇದು ಪುರಾತನ ಏನು ಅಂತಂತಂದರೆ, ಈ ಸ್ಥಳಕ್ಕೆ ರಾಮೇಶ್ವರಂ ಅಂತ ಹೆಂಗೆ ಹೆಸರು ಬಂತು ಅಂದರೆ, ರಾಮ ಪ್ರತಿಷ್ಠಾಪನೆ ಮಾಡಿರುವಂಥ ಒಂದು ಜ್ಯೋತಿರ್ಲಿಂಗ. ಅದನ್ನು ರಾಮೇಶ್ವರಂ ಅಂತ ಅಂದ್ಬಿಟ್ಟು ಕರೀತಾರೆ. ಅದಕ್ಕೆ ಇಲ್ಲಿ ಈಶ್ವರನ ರಾಮಲಿಂಗಂ ಅಂತ ಕರೀತಾರೆ. ಆಗಲೇ ಹೇಳ್ದಂಗೆ ಈ 22 ಬಾವಿ ರಾಮ ಪ್ರತಿಷ್ಠಾಪನೆ ಮಾಡಿರೋದು. ಈ 22 ಬಾವಿ ಏನಕ್ಕೆ ಪ್ರತಿಷ್ಠಾಪನೆ ಆಯಿತು ಅಂದರೆ, ಶ್ರೀರಾಮಚಂದ್ರ ಮತ್ತು ರಾವಣಾಸುರ ಮಧ್ಯೆ ಯುದ್ಧ ನಡೆಯುತ್ತೆ. ಆ ಯುದ್ಧದಲ್ಲಿ ರಾವಣಾಸುರ ಅವರು ಸತ್ತೋಗ್ತಾರೆ. ರಾವಣಾಸುರ ಒಬ್ಬ ಬ್ರಾಹ್ಮಣ ಆಗಿರೋದ್ರಿಂದ ಬ್ರಾಹ್ಮಣ ಹತ್ಯಾ ದೋಷ ಬರಬಾರ್ದು ಅನ್ನೋ ಕಾರಣದಕ್ಕೆ ರಾಮ 22 ಬಾವಿನ ಪ್ರತಿಷ್ಠಾಪನೆ ಮಾಡೋದಲ್ಲದೆ ಆ ಪ್ರತಿಷ್ಠಾಪನೆ ಮಾಡಿರೋಂತಹ ಬಾವಿಯಲ್ಲೂ ಸ್ನಾನ ಮಾಡಿ ತನ್ನ ದೋಷ ನಿವಾರಣೆ ಮಾಡಿಕೊಂಡ್ರು. ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ನಾನು ನೆಕ್ಸ್ಟು ಪಾರ್ಟ್ 3 ಸಿಗ್ತೀನಿ ನಾನು ನಿಮಗೆ. ಆ ಪಾರ್ಟ್ 3 ಬಂದು ಆಗಲೇ ಹೇಳ್ದಂಗೆ ನಿಮಗೆ ಸೈಟ್ ಸೀಯಿಂಗ್ ವಿಡಿಯೋಸ್ ಎಲ್ಲ ತೋರಿಸ್ತೀನಿ. ಸೊ ಅಂಟಿಲ್ ದೆನ್ ಆ್ಯಂಡ್ ದೇರ್, ಬಾಯ್, ಥ್ಯಾಂಕ್ ಯು.